ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೆಲಮಂಗಲ ಜ್ಯುವೆಲರಿ ಶಾಪ್ ದರೋಡೆ ಯತ್ನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡಿವೈಎಸ್ಪಿ ಉಮಾರಾಣಿ ನೇತೃತ್ವದಲ್ಲಿ 5 ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು. ಸುಮಾರು 500ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯನ್ನ ಪೊಲೀಸರು ನಡೆಸಿದ್ದಾರೆ. ನೆಲಮಂಗಲದ ಜ್ಯುವೆಲರಿ ಶಾಪ್ ದರೋಡೆ ಯತ್ನ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡಿವೈಎಸ್ಪಿ ಉಮಾರಾಣಿ ನೇತೃತ್ವದಲ್ಲಿ 5 ವಿಶೇಷ ತಂಡವನ್ನ ರಚನೆ ಮಾಡಲಾಗಿದ್ದು 500ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಸಿಸಿಟಿವಿ ಆಧಾರದಲ್ಲಿ 2 ದರೋಡೆಕೋರರ ಸುಳಿವು ಪತ್ತೆಯಾಗಿದೆ. ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಮಾರ್ಗವಾಗಿ ಪರಾರಿಯಾಗಿದ್ರು. ಗಲ್ಲಿ ರಸ್ತೆಯ ಮೂಲಕ ತುಮಕೂರು ಮಾರ್ಗಕ್ಕೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಊರ್ಡಿಗೆರೆಯ ಮೂಲಕ ರಾಜಸ್ಥಾನಕ್ಕೆ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಆಂಧ್ರ ಪ್ರದೇಶದ ಗಡಿ ರೈಲು ನಿಲ್ದಾಣದಲ್ಲೂ ಕೂಡ ಪೊಲೀಸರು ಅವರಿಗಾಗಿ ತಲಾಶ್ ಮುಂದುವರೆಸಿದ್ದಾರೆ. 60ಕ್ಕೂ ಹೆಚ್ಚು ಸಿಬ್ಬಂದಿಯಿಂದ ಮಫ್ತಿಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಆರೋಪಿಗಳ ಪತ್ತೆಗೆ ಎಸ್ಪಿ ಚಂದ್ರಕಾಂತ್ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ರಾಹಕರ ಸೋಗಿನಲ್ಲಿ ಬಂದು ದರೋಡೆಗೆ ಯತ್ನಿಸಿದ್ದಂತಹ ಕೇಸ್ ಏನಿದೆ ಅದಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ಕಡೆ 500ಕ್ಕೂ ಹೆಚ್ಚು ಸಿಸಿಟಿವಿಯ ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಆರೋಪಿಗಳ ಪತ್ತೆಗೆ ಎಸ್ಪಿ ಚಂದ್ರಕಾಂತ್ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದ್ದಾರೆ. ನಿನ್ನೆ ನಡೆದಿದ್ದಂತ ಬೆಳಕಿಗೆ ಬಂದಿದ್ದಂತ ಘಟನೆ ಇದು. ಒಂದ್ ಕಡೆ ಡಿವೈಎಸ್ಪಿ ಉಮಾರಾಣಿ ಅವರ ನೇತೃತ್ವದಲ್ಲಿ 5 ಸ್ಪೆಷಲ್ ಟೀಮ್ ಅನ್ನು ಕೂಡ ರಚನೆ ಮಾಡಲಾಗಿದೆ. ಈಗ ಆಲ್ರೆಡಿ 500ಕ್ಕೂ ಹೆಚ್ಚು ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಮಫ್ತಿಯಲ್ಲಿ ಅವರಿಗಾಗಿ ಶೋಧ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ. ಯಾವ ಮಾರ್ಗದಿಂದ ಎಲ್ಲಿಗೆ ಅವರು ಎಸ್ಕೇಪ್ ಆಗಿರಬಹುದು ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದರೋಡೆಗೆ ಯತ್ನ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಿದೆ, ಜೊತೆಗೆ ಈಗ ಅವರು ಎಲ್ಲಿಗೆ ಎಸ್ಕೇಪ್ ಆಗಿದ್ದಾರೆ, ಏನು ಮಾಹಿತಿ ಏನಾದ್ರೂ ಗೊತ್ತಾಗಿದೆಯಾ, ಹೇಗೆ? ಪ್ರಭು, ನೆಲಮಂಗಲದಲ್ಲಿ ಜ್ಯುವೆಲರಿ ಅಂಗಡಿ ಮಾಲೀಕನ ಮೇಲೆ ಏನು ಫೈರಿಂಗ್ ನಡೆಸಿ ದರೋಡೆಗೆ ಯತ್ನಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಿದಂಗೆ ಏನು ಪೊಲೀಸರು ಇವಾಗ ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನ ನೆಲಮಂಗಲ ಡಿವೈಎಸ್ಪಿ ಆದಂತ ಉಮಾರಾಣಿಗೆ ವಹಿಸಿಕೊಟ್ಟಿರುವಂತದ್ದು. ಅವರ ನೇತೃತ್ವದಲ್ಲಿ 5 ವಿಶೇಷ ತಂಡಗಳನ್ನ ದಾಬಸ್ಪೇಟೆ ಇನ್ಸ್ಪೆಕ್ಟರ್ ಧರ್ಮೇಂದ್ರ ಅವರ ನೇತೃತ್ವದಲ್ಲಿ ರಚಿಸಲಾಗಿದೆ. ಆರೋಪಿಗಳ ಪತ್ತೆಗೆ ಏನು 60ಕ್ಕೂ ಹೆಚ್ಚು ಸಿಬ್ಬಂದಿ ಮಫ್ತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ದಾಬಸ್ಪೇಟೆ ಏನು ಪ್ರೇಮ್ ಶಿವ ಜ್ಯುವೆಲರ್ಸ್ ನಲ್ಲಿ ನಡೆದ ಫೈರಿಂಗ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇದೊಂದು ಏನು ದರೋಡೆಕೋರನ್ನ ಪತ್ತೆ ಹಚ್ಚೋದು ಒಂದು ರೀತಿ ಸವಾಲಾಗಿ ಪರಿಗಣಿಸಿರುವಂತದ್ದು. ಕೃತ್ಯ ನಡೆದ ಬಳಿಕ ಆರೋಪಿಗಳು ಏನ್ ದಾಬಸ್ಪೇಟೆ ಸರ್ಕಲ್ ಅಲ್ಲಿ ಏನವರ ಬುಲೆರೋ ಗಾಡಿ ಇತ್ತು ಅದನ್ನ ಏನ್ ದೊಡ್ಡಬಳ್ಳಾಪುರ ಮಾರ್ಗವಾಗಿ ತೆರಳಿದ್ರು. ಅವರ ಪೊಲೀಸರು ಅವರಿಂದ ಬಿದ್ದಾಗ ಆ ಪೊಲೀಸರ ಗಮನವನ್ನ ಬೇರೆಡೆ ಸೆಳೆಯಲು ಸಂಬಂಧಪಟ್ಟಂಗೆ ಗಲ್ಲಿ ರಸ್ತೆಗಳಲ್ಲಿ ಬಳಸ್ಕೊಂಡು ಮತ್ತೆ ವಾಪಸ್ ತುಮಕೂರು ಮಾರ್ಗವಾಗಿ ಊರ್ಡಿಗೆರೆ ಅಂತ ಒಂದು ಏರಿಯಾ ಬರುತ್ತೆ ಇದು ತುಮಕೂರಲ್ಲಿ, ಆ ಕಡೆ ತೆರಳಿದ್ದಾರೆ. ಅಲ್ಲಿಂದ ಆಂಧ್ರ ಗಡಿ ಮೂಲಕ ರಾಜಸ್ಥಾನಕ್ಕೆ ಏನು ಪರಾರಿಯಾಗಿರುವಂತ ಒಂದು ಶಂಕೆ ಕೂಡ ಎದುರಾಗಿರುವಂತದ್ದು ಪ್ರಭು. ಹಾಗಾಗಿ ಏನು ರಾತ್ರಿ ಹಗಲಿಂದನೇ ಪೊಲೀಸರು ಈಗಾಗಲೇ 500ಕ್ಕೂ ಹೆಚ್ಚು ಸಿಸಿಟಿವಿಗಳ ದೃಶ್ಯಗಳನ್ನ ಪರಿಶೀಲಿಸಿರುವಂತದ್ದು. ಆರಂಭದಲ್ಲಿ ಏನು 5-6 ಜನ ಮಂದಿ ಸೇರ್ಕೊಂಡು ದರೋಡೆಯನ್ನ ಯತ್ನ ಮಾಡಿದ್ದಾರೆ ಅಂತ ಹೇಳಿ ಶಂಕಿಸಲಾಗಿತ್ತು. ಆದ್ರೆ ಇದೀಗ ಸಿಸಿಟಿವಿ ದೃಶ್ಯಗಳ ಆಧಾರದ ಮೇಲೆ ಭಾಗಿಯಾಗಿದ್ದು 2 ದರೋಡೆಕೋರರು, 2 ಆರೋಪಿಗಳು ಅನ್ನೋದು ಕೂಡ ಸಿಸಿಟಿವಿ ದೃಶ್ಯಗಳಲ್ಲಿ ಈಗ ಕಾಣ್ಕೊಂತಿರೋದ್ರಿಂದ ಅದರ ಒಂದು ಕನ್ಫರ್ಮ್ ಆಗಿರೋಂಥದ್ದು 2 ದರೋಡೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ. ಹಾಗಾಗಿ ಆಂಧ್ರ ಗಡಿ ಭಾಗದ ರೈಲು ನಿಲ್ದಾಣಗಳಲ್ಲೂ ಕೂಡ ಪೊಲೀಸರು ತೀವ್ರವಾಗಿ ಶೋಧನೆ ನಡೆಸ್ತಾ ಇರುವಂತದ್ದು. ಕೃತ್ಯಕ್ಕೆ ಬಳಸಿದಂತ ಬುಲೆರೋ ವಾಹನ ಮಾತ್ರ ಇನ್ನೂ ಪತ್ತೆ ಆಗಿಲ್ಲ. ಬುಲೆರೋ ವಾಹನ ಏನ್ ಬಳಸಿದ್ರು ಅದರ ನಂಬರ್ ಪ್ಲೇಟ್ ಕೂಡ ತೆಗೆದಾಕಿದ್ರು. ಹಾಗಾಗಿ ಅದನ್ನ ತನಿಖೆಯಲ್ಲಿ ಈಗ ಬೆಳಕಿಗೆ ಬಂದಿರುವಂತದ್ದು. ಇನ್ನಷ್ಟು ಶೀಘ್ರವಾಗಿ ಪತ್ತೆ ಹಚ್ಚಬೇಕಂತ ಎಸ್ಪಿ ಚಂದ್ರಕಾಂತ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹಾಗಾಗಿ 60ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗ ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿರುವಂತದ್ದು. ಮತ್ತೊಂದೆಡೆ ಜ್ಯುವೆಲರಿ ಮಾಲೀಕ ಅಂಗಡಿಯ ಮಾಲೀಕ ಇದ್ದಾನೆ, ಅವನು ಪುನಾರಾಮ್ ಅವ್ರನ್ನು ಕೂಡ
ಅಂದ್ರೆ ಹಳೆ ವೈಷಮ್ಯ ಏನಾದ್ರೂ ಈ ಇದರಲ್ಲಿ ಇದೆಯಾ? ಯಾಕಂದ್ರೆ ಅದು ಒಂದು ದಾಳಿ ನಡೆಸುವಂತ ಸಂದರ್ಭದಲ್ಲಿ ಏಕದಮ್ ಅವನ ಮೇಲೆ ದಾಳಿ ಮಾಡ್ತಾರೆ. ಅದರಲ್ಲಿ ಯಾವುದು ಎಳ್ಳಷ್ಟು 1 ಗ್ರಾಮ್ ಚಿನ್ನ ಸಹ ಮುಟ್ಟಲ್ಲ. ಹಾಗಾಗಿ ಆ ಒಂದು ಆಂಗಲ್ ಅಲ್ಲೂ ಕೂಡ ಏನು ಈ ಒಂದು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆ ವೇಳೆಗೆ ಜೋರಾಗಿ ಮಾಲೀಕ ಕೂಕ್ಕಂತಾನೆ. ಹಾಗಾಗಿ ಅಕ್ಕಪಕ್ಕದ ಜನರು ಕೂಡ ಏನ್ ಬಂದ್ರು, ಆಗ ಸ್ಥಳದಿಂದ ಪರಾರಿಯಾಗಿದ್ರು. ಹಾಗಾಗಿ ಏನು ಈ ಒಂದು ದರೋಡೆಕೋರರನ್ನ ಪತ್ತೆ ಹಚ್ಚೋ ಸಲುವಾಗಿ 5 ವಿಶೇಷ ತಂಡಗಳನ್ನ ಆರೋಪಿಗಳಿಗಾಗಿ ಏನು ಬಲೆಬಿಸಿರುವಂತದ್ದು ಪ್ರಭು. ಒಟ್ಟಿನಲ್ಲಿ ಕ್ರಿಮಿನಲ್ ರೀತಿಯಲ್ಲಿ ಏನೋ ಜ್ಯುವೆಲ್ಲರಿ ಅಂಗಡಿ ದರೋಡೆಗೆ ಪರಾರಿಯಾಗಿರುವಂತ ಆರೋಪಿಗಳಿಗೆ ತೀವ್ರ ನಡೆಸ್ತಾ ಇದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನ ಜಾಡ್ಗಳನ್ನ ಇದು ಮಾಡಿ ಸುಮಾರು ಈಗ ಆಲ್ರೆಡಿ 500 ಸಿಸಿಟಿವಿನ ಪತ್ತೆ ಹಚ್ಚಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮೂರ್ತಿ, ನೀವೆಲ್ಲ ಡೀಟೇಲ್ಸ್ಗಾಗಿ.